ಈ ಚುನಾವಣೆ ದೇಶದ ಚುನಾವಣೆ. ಈ ಚುನಾವಣೆ ಭಾರತ ಭವಿಷ್ಯದಲ್ಲಿ ನರೇಂದ್ರ ಮೋದಿಯವರು 3ನೇ ಬಾರಿಗೆ ಪ್ರಧಾನಿ ಆಗಬೇಕು ಅನ್ನೋ ಬಯಕೆಯನ್ನ ರಾಷ್ಟ್ರದ 142 ಕೋಟಿ ಜನ ಬಯಸಿದ್ದಾರೆ. ನಾವೆಲ್ಲರೂ ಕೂಡ ಮುಖ್ಯವಾಹಿನಿಯಲ್ಲಿ ಹೋಗೋಣ ಬಾರಪ್ಪ ಅಂತ ಅವ್ರನ್ನೂ ಕೂಡ ವಿನಂತಿ ಮಾಡ್ಕೊಳ್ತೀವಿ. ಅದನ್ನ ಹೈಕಮಾಂಡ್ ತುಂಬಾ ಗಂಭೀರವಾಗಿ ತೆಗೆದುಕೊಂಡು ಒಬ್ಬ ಕೆಲಸಗಾರ ಮನೆಯಲ್ಲಿ ಕುಳಿತುಕೊಳ್ಳೋದು ಬೇಡ ಅನ್ನೋ ತೀರ್ಮಾನ ಮಾಡಿ ಮತ್ತೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ತುಮಕೂರಿಗೂ ನನಗೂ ಸುಮಾರು ಒಂದು 45-50 ವರ್ಷದ ಅವಿನಾಭಾವ ಸಂಬಂಧ. ನಮ್ಮ ಲಕ್ಷ್ಮೀನಾರಾಯಣ ಸಾಹೇಬರು ನನ್ನ ಪಕ್ಕದಲ್ಲೇ ನಿಂತವ್ರೆ. ಮತ್ತೆ ಆ ಜಿಲ್ಲೆಯಲ್ಲಿ 3 ಬಾರಿ ನಾನು ಇನ್ಚಾರ್ಜ್ ಮಂತ್ರಿಯಾಗಿ ಕೂಡ ಕೆಲಸ ಮಾಡಿದ್ದೇನೆ. ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ನಡೆದಾಡುವ ದೇವರು ಪರಮ ಪೂಜ್ಯ ಸಿದ್ದಗಂಗಾ ಶ್ರೀಗಳವರು, ಪರಮ ಪೂಜ್ಯ ಆದಿಚುಂಚನ ಬಾಲಗಂಗಾ ಸ್ವಾಮೀಜಿಯವರು, ಇನ್ನಿತರ ಎಲ್ಲ ಮಹಾಸ್ವಾಮಿಗಳವರ ಕೃಪಾಶೀರ್ವಾದ ಇದೆ. ನಾನು ನಿನ್ನೆ ಬಾಯಿ ತಪ್ಪಿ ಹೇಳಲಿಲ್ಲ. ನನಗೆ ಸ್ಪಾಂಟೇನಿಯಸ್ ಆಗಿ ಬಂದಿದ್ದು, ರಾಷ್ಟ್ರದಲ್ಲಿ ಒಂದೇ ವಾರಣಾಸಿ ಇರೋದು, ಕರ್ನಾಟಕದಲ್ಲೂ ಕೂಡ ತುಮಕೂರು ಒಂದು ಸಣ್ಣ ವಾರಣಾಸಿ ಆಗಿ ಪರಿವರ್ತನೆ ಆಗೋದಕ್ಕೆ ಭಗವಂತನ ಪ್ರೇರಣೆ ಅಂತ ಕಾಣಿಸ್ತದೆ. ನಾನು ಅಲ್ಲಿ ಹೋಗಿದ್ದೆ. ನನಗೆ ಅಲ್ಲಿ ನಮ್ಮ ಪಕ್ಷ, ವಿಶೇಷವಾಗಿ ನಮ್ಮ ರಾಷ್ಟ್ರದ ನಾಯಕರಾದ ಸನ್ಮಾನ್ಯ ನರೇಂದ್ರ ಮೋದಿ ಸಾಹೇಬರು, ಅಮಿತ್ ಶಾ ಅವರು, ನಡ್ಡಾ ಅವರು, ನಮ್ಮ ರಾಜ್ಯದ ನಮ್ಮೆಲ್ಲರ ನಾಯಕರಾದ ಯಡಿಯೂರಪ್ಪನವರು, ರಾಜ್ಯಾಧ್ಯಕ್ಷರು, ನಮ್ಮೆಲ್ಲ ಮುಖಂಡರು ಸೇರಿ ಕಳಿಸಿದ್ದಾರೆ. ಹೋಗಿದ್ದೀವಿ. ನಾಳೆಯಿಂದ ನನ್ನ ಕೆಲಸ ಪ್ರಾರಂಭ ಆಗುತ್ತೆ. ಚುನಾವಣೆ ಸಾಕಷ್ಟು ನೋಡಿದ್ದೇನೆ. ನಾನೇ ಸ್ವತಃ ಚುನಾವಣೆಗಳನ್ನು ಅದರಿಂದ ಯಾವ್ಯಾವ ರೀತಿ ಓಡಾಡಬಹುದು ಅನ್ನೋದಕ್ಕಿಂತ ಹೆಚ್ಚಾಗಿ ಜನರ ಉತ್ಸಾಹ. ಈ ದೇಶಕ್ಕೆ 3ನೇ ಬಾರಿಗೆ ರಾಷ್ಟ್ರದ ಪ್ರಧಾನಿಗಳಾಗಿ ನರೇಂದ್ರ ಮೋದಿಯವರು ಈ ರಾಷ್ಟ್ರದ 100ಕ್ಕೆ 100 ಸೂರ್ಯ ಚಂದ್ರ ಸತ್ಯನೋ ಅವ್ರು ಪ್ರಧಾನಿ ಆಗೋದಷ್ಟೇ ಸತ್ಯ. ಅದಕ್ಕೋಸ್ಕರ ಕರ್ನಾಟಕದ ಜನ 7.5 ಕೋಟಿ ಜನ, ಕರ್ನಾಟಕ ಜನ, ನಾವು ಕೂಡ ಮೋದಿಯವರ ಕೈಯನ್ನು ಬಲಪಡಿಸ್ತಕ್ಕಂಥದ್ದಕ್ಕೆ 28 ಕೂಡ ಕರ್ನಾಟಕದಿಂದ ಅವರನ್ನು ಪ್ರಧಾನಿ ಮಾಡತಕ್ಕಂಥದ್ರಲ್ಲಿ ನಾವು ಕೂಡ ಪ್ರಮುಖ ಪಾತ್ರವನ್ನು ವಹಿಸಿದ್ದೇವೆ ಅನ್ನೋದಕ್ಕೆ ಈ ಚುನಾವಣೆಯಲ್ಲಿ ರಾಜ್ಯದ ಜನನು ಕೂಡ ತೀರ್ಮಾನ ಮಾಡಿ ಇದೊಂದು ದಿಕ್ಸೂಚಿಯನ್ನು, ಸಂದೇಶವನ್ನು ಕೊಡ್ತಾರೆ ಅನ್ನುವ ಅಚಲವಾದ ನಂಬಿಕೆ ನನ್ನದಾಗಿದೆ.